ಹೆಂಗೆ ಶುರು ಆಯಿತು ಜರ್ನಿ? ಇಂಜಿನಿಯರ್ ಆಗಿದ್ದವ್ರು ನೀವು, ಬೇಕು ಅಂದ್ಕೊಂಡಿದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಮಾಡ್ಕೋಬೋದಿತ್ತು. ಹೇಳಿದ್ನಲ್ಲ, ಇಂಜಿನಿಯರಿಂಗ್ ಮುಗಿಸಿ ಒಂದು 10 ವರ್ಷ ಕೆಲಸ ಮಾಡಿದೆ ಇಂಜಿನಿಯರಾಗಿ. ಅದೇನೋ ಒಂದು ತೃಪ್ತಿ ಇರಲಿಲ್ಲ, ಒಂದು ಕೊರತೆ ಇರ್ತಾನೆ ಇರ್ತಿತ್ತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ಅವಾಗ ಪಾಂಡಿಚೇರಿಲಿದ್ದೆ, ವರ್ಕ್ ಮಾಡ್ತಾಯಿದ್ದೆ. ನನಗಲ್ಲಿ ಯಾರೋ ಕನ್ನಡದ ಡಾಕ್ಟರ್ ರಾಮಚಂದ್ರನ್ ಸಿಕ್ಕಿರು. ನೀವು ಎಲ್ಲೂ ಖುಷಿ ಸಿಗಲಿಲ್ಲ, ಏನೂ ಮಾಡಲಿಲ್ಲ ಅಂದರೆ ನೀವು ವಿವೇಕಾನಂದ ಕೇಂದ್ರ ಸೇರು ಕನ್ಯಾಕುಮಾರಿ ಅಂತ. ನಾನು 91 ಮಾರ್ಚಲ್ಲಿ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಲಿ ಸೇರಿ 91ರಲ್ಲಿ ಒಂದು ಸ್ವಯಂ ಸೇವಕನಾಗೆ ಅವರು ತಗೊಂಡ್ರು. ಸೊ ಏನಾಯಿತು, 91ನಲ್ಲಿ ಐ ಥಿಂಕ್ 91 ಏಪ್ರಿಲ್ನಲ್ಲಿ ಅನಿಸುತ್ತೆ ರಾಜೀವ್ ಗಾಂಧಿ ಹತ್ಯೆ ಆಯಿತು. ಆ ಕನ್ಯಾಕುಮಾರಿ LTT ಪ್ಲೇಸ್ಗೆ ತುಂಬ ಹತ್ತಿರ, ಶ್ರೀಲಂಕಾಕ್ಕೆ ಹತ್ತಿರ. ನೀವು ನೋಡಿದ್ದೀರಾ ಅದು? ಕನ್ಯಾಕುಮಾರಿ ನೋಡಿದ್ದೀನಿ, ಹೌದು. ರಾಕ್ ಮೆಮೋರಿಯಲ್ ಒಳಗಡೆ ಅದಕ್ಕೆ ಅಡ್ಜಸೆಂಟಾಗಿ 100 ಎಕರೆ ಕ್ಯಾಂಪಸ್ ಇದೆ, ವಿವೇಕಾನಂದ ಕೇಂದ್ರ ಅಂತ. ನಾವು ಅಲ್ಲಿದ್ದಿದ್ದು. ರಾತ್ರಿ ಹೋಗಿ ಅಲ್ಲಿ ಮಲ್ಕೊಳ್ಳಿ ಅಂದರು. ರಾತ್ರಿ ಹೋಗಿ ಅಲ್ಲಿ ಕಾವಲ್ ಕಾಯಿರಿ ವಿವೇಕಾನಂದ ಶಿಲೆನ. ಸೊ ನಾನು ಇನ್ನೊಬ್ಬರು ಕಳಿಸೋರು ಸಾಯಂಕಾಲ. ಒಂದೆರಡು ಬ್ಯೂಟಿಫುಲ್ ಪ್ಲೇಸ್ ಅಂತ. ನಮಗೆ ಎಷ್ಟು ಒಂಥರ ವಾತಾವರಣ ಇದೆ ಅಂದರೆ, ಸ್ವಾಮೀಜಿ ತಪಸ್ ಮಾಡಿದ ಜಾಗ, ವಿವೇಕಾನಂದ ತಪಸ್ ಮಾಡಿದ ಜಾಗ. ನಾನು ನನ್ನ ಬಾಲ್ಯದ ಬಗ್ಗೆ ಯೋಚನೆ ಮಾಡ್ತೀನಿ, ನನಗೆ ಯಾಕೆ ನಾನು ನಾರ್ಮಲಾಗಿ ಯಾಕಿಲ್ಲ ಕೆಲಸ ಮಾಡಿ 4 ಕಡೆ ಬಿಟ್ಟಿದ್ದೀನಿ. ಪೇಪರ್ ಮಿಲ್ಸ್ ಲಿಮಿಟೆಡ್, ರಾಯಲಸೀಮಾ ಬಿಡ್ತಾ ಇದ್ದೆ, ಯಾಕೆ ಗೊತ್ತಿಲ್ಲ.